ದಿನ ಸುದ್ದಿ ಆಗಿದ್ದು ಕೋವಿಡ್ ಸಂದರ್ಭದಲ್ಲಿ ಆದಂತಹ ಅವ್ಯವಹಾರದ ವಿಚಾರವೇ. ಬೆಳಗ್ಗೆ ಸಿದ್ದರಾಮಯ್ಯ ಅವರು ಇವತ್ತು ದಾಖಲೆಗಳನ್ನ ಹಿಡ್ಕೊಂಡು ಬಂದಿದ್ರು. ಲೆಕ್ಕ ಕೊಡಿ ಅಂತ ಸಿದ್ದರಾಮಯ್ಯ ಇವತ್ತು 4167 ಕೋಟಿಯ ದಾಖಲೆ ಹಿಡ್ಕೊಂಡು ಸರ್ಕಾರಕ್ಕೆ ಚಳಿ ಬಿಡಿಸಿದ್ರು. ಆದ್ರೆ ಸರ್ಕಾರ ಲೆಕ್ಕ ಕೊಡ್ತೀವಿ, ದಾಖಲೆನೂ ಕೊಡ್ತೀವಿ ಅಂತ ಬರೀ ಬಾಯಲ್ಲೇ ಕಾಗೆ ಹಾರಿಸಿದ್ರು. ನಂಬೋಕಾಗ್ತಿಲ್ವಾ? ಈ ಸ್ಟೋರಿ ನೋಡಿ ಗೊತ್ತಾಗುತ್ತೆ. ಎಲ್ಲ ದಾಖಲೆ ಕೊಡ್ತೀವಿ ಅಂದ್ರು ಅಶೋಕ್. SDRF ಲೆಕ್ಕ ಬಿಟ್ರೆ ಉಳಿದ ದಾಖಲೆಗಳೇ ಕೊಡ್ಲಿಲ್ಲ. ಇಲ್ಲ, ಜೆರಾಕ್ಸ್ ಕೊಟ್ಬಿಡ್ತೀನಿ, ನಿಮ್ಗೆ ಜೆರಾಕ್ಸ್ ಕೊಡ್ತೀನಿ, ದಾಖಲೆಗಳು ಕೊಡ್ತೀನಿ. ಎಲ್ಲ ಇದಾದ್ಮೇಲೆ ಪ್ರೆಸ್ ಮೀಟ್ ಆದ್ಮೇಲೆ ಎಲ್ಲ ದಾಖಲೆ ನಿಮ್ ಕೈಗೆ ಸಿಗುತ್ತೆ. ಮಾಧ್ಯಮದವರಿಗೂ ಯಾಮಾರಿಸಿದ್ರ ಸಚಿವರು. ನೋಡಿ, ರಾಜ್ಯ ಪ್ರಾಕೃತಿಕ ವಿಕೋಪದಡಿ ರಾಜ್ಯದ 30 ಜಿಲ್ಲೆಗಳಿಗೆ ಸರ್ಕಾರ ಬಿಡುಗಡೆ ಮಾಡಿರುವ ಲೆಕ್ಕದ ದಾಖಲೆ ಇದು. ಆದರೆ ಸಿದ್ದರಾಮಯ್ಯ ಕೇಳಿದ ಕೊರೋನಾ ಉಪಕರಣಗಳ ಖರೀದಿ ದಾಖಲೆಗಳನ್ನೇ ಸರ್ಕಾರ ಮಾಧ್ಯಮದವರಿಗೆ ಕೊಡಲಿಲ್ಲ. 6 ಸಚಿವರು ಒಟ್ಟಿಗೆ ಕೂತು ಲೆಕ್ಕ ಕೊಟ್ಟಿದ್ದು ಕಾಂಗ್ರೆಸ್ ಮೇಲೆ ಗೂಬೆ ಕೂರಿಸಿ ಬಾಯಿಗೆ ಬಂದಂತೆ ಆವಾಜ್ ಹಾಕಿದ್ದಷ್ಟೇ. ಹಗರಣ ಆಗಿದೆ ಎಂದು ಸಿದ್ದರಾಮಯ್ಯ ಆರೋಪಿಸಿದ್ದ ದಾಖಲೆಗಳ ಅಸಲಿ ದಾಖಲೆ ಬಿಡುಗಡೆಯನ್ನೇ ಮಾಡಿಲ್ಲ. ಸಿದ್ದರಾಮಯ್ಯ ಕೇಳಿದ್ದೇ ಆರೋಗ್ಯ ಇಲಾಖೆ ಲೆಕ್ಕ. ಸುದ್ದಿಗೋಷ್ಠಿಯಲ್ಲಿ ಆರೋಗ್ಯ ಸಚಿವರೇ ಸೈಲೆಂಟ್. ಸಿದ್ದರಾಮಯ್ಯ DK ಶಿವಕುಮಾರ್ ದಾಖಲೆ ಬಿಡುಗಡೆ ಮಾಡಿದ್ರು. ಆರೋಗ್ಯ ಇಲಾಖೆಯದ್ದೇ ದೊಡ್ಡ ಹಗರಣ ಅಂದ್ರು. ಆದ್ರೆ ಎಲ್ಲದಕ್ಕೂ ಉತ್ತರ ಕೊಡಬೇಕಿದ್ದ ಆರೋಗ್ಯ ಸಚಿವ ಶ್ರೀರಾಮುಲು ಮಾತ್ರ ತುಟಿನೇ ಬಿಚ್ಚಲಿಲ್ಲ. ರಾಮುಲು ಬದಲಿಗೆ ಮಾತಾಡಿದ್ದು ಸುಧಾಕರ್, ಅಶೋಕ್, ಅಶ್ವತ್ಥನಾರಾಯಣ್, ಬೊಮ್ಮಾಯಿ, ಶಿವರಾಮ್ ಹೆಬ್ಬಾರ್. ಇಲಾಖಾವಾರು ಲೆಕ್ಕ ಕೊಡದೆ ಬರೀ ಕಾಂಗ್ರೆಸ್ ವಿರುದ್ಧ ವಾಕ್ಸಮರ ನಡೆಸಿದ್ರು. ಸಿದ್ದರಾಮಯ್ಯ ಹೇಳಿಕೆಗಳೇ ಸುಳ್ಳು ಅಂದ್ರು. ನಾನು ಒಟ್ಟು ಸುಮಾರು 20 ಪತ್ರಗಳನ್ನು ಬರೆದಿದ್ದೀನಿ. ಇವರು ಯಡಿಯೂರಪ್ಪನವರು ಜನರಿಗೆ 24 ಗಂಟೆಗೆ ಕೊಡ್ತೀವಿ. ಹೆಲ್ತ್ ಸೆಕ್ರೆಟರಿ ಬಿಟ್ರೆ ಅವರು ಅರೆಬರೆ ಇನ್ಕಂಪ್ಲೀಟ್. ಇವತ್ತಿನವರಿಗೆ ಬೇರೆ ಪತ್ರಗಳಿಗೆ ಉತ್ತರ ಬಂದಿಲ್ಲ. ಇದೆಲ್ಲ ಸಂಪೂರ್ಣ ಸುಳ್ಳಿದೆ, ಕೇಳಿ. ಯಾವುದೇ ಲೋಪ ಆಗಿಲ್ಲ. ಮೊಸರಲ್ಲಿ ಕಲ್ಲು ಹುಡುಕಿದ್ರೆ ಸಿಗ್ತಾರ? ಮೊಸರಲ್ಲಿ ಕಲ್ಲು ಹುಡುಕಕ್ಕೆ ಹೋಗ್ಬಾರ್ದು. ಎಲ್ಲ ಹೆಂಗೆ ಅಂತಂದ್ರೆ ಬೆಂಕಿ ಬಿದ್ದಿರೋ ಮನೆಯಲ್ಲಿ ಗಳ ಇಳ್ಕೊಳ್ಳೋದು. ಹಿಂದೆ ಒಂದು ಹೇಳ್ತೀವಿ ನಮ್ಮ ಕಡೆ ಹಳ್ಳಿನಲ್ಲಿ. ಆಗ ಜವಾಬ್ದಾರಿ ವಿರೋಧ ಪಕ್ಷವಾಗಿ ಅತ್ಯಂತ ಅಮಾನವೀಯವಾಗಿ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಅವರು ಕೋವಿಡ್ನ ಬೆಂಕಿಯಲ್ಲಿ ರಾಜಕೀಯ ರೊಟ್ಟಿಯನ್ನು ಸುಟ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಕೋವಿಡ್-19 ಅಂತ ರೋಗ ಇವತ್ತು ದೇಶವನ್ನ ಕಾಡ್ತಾ ಇರುವಾಗ, ರಾಜ್ಯವನ್ನ ಕಾಡ್ತಾ ಇರುವಾಗ ನೀವು ಲೂಟಿ ಹೊಡಿಲಿಕ್ಕೆ ಕೈ ಹಾಕಿದಿರಲ್ಲ, ಅದಕ್ಕೆ ಸಹಕಾರ ಕೊಡಬೇಕಾ? 50 ವರ್ಷಗಳ ಕಾಲ ಈ ರಾಜ್ಯವನ್ನ ಆಳಿದಂತ ಪಕ್ಷ, ನೂರಾರು ಸಾವಿರಾರು ಹಗರಣಗಳನ್ನ ಮಾಡಿ ರಾಜ್ಯವನ್ನ ಲೂಟಿ ಹೊಡೆದಂತ ಪಕ್ಷ, ಜನಗಳ ಮನಸ್ಸಲ್ಲಿ ವಿಷ ಬೀಜವನ್ನ ಬಿತ್ತುವಂತ ಪಿತೂರಿಯನ್ನ ಈ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ. ಅವ್ರು ಹೇಳಿದ್ದಾರೆ ಮಿನಿಸ್ಟ್ರಿಗಳು ಯಾವ ಎಂಕ್ವೈರಿನೂ ಮಾಡಲ್ಲ ನಾವು ಅಂತ. ಐ ಡಿಮ್ಯಾಂಡ್ ಆನ್ ಬಿಹಾಫ್ ಆಫ್ ದಿ ಪೀಪಲ್ ಆಫ್ ಕರ್ನಾಟಕ, ಇದು ಒಂದು ಸಿಟ್ಟಿಂಗ್ ಜಡ್ಜ್ ಆಫ್ ದಿ ಹೈಕೋರ್ಟ್ ಜುಡಿಷಿಯಲ್ ಎಂಕ್ವೈರಿ ಆಗಬೇಕು. ಇದು ನಮ್ಮ ಒತ್ತಾಯ. ಐತಿಹಾಸಿಕ ತಪ್ಪನ್ನ ಮಾಡಿದರೆ ಈ ತಪ್ಪಿಗೆ ಜನರು ನಿಮಗೆ ಶಿಕ್ಷೆಯನ್ನ ಕೊಡ್ತಾರೆ. ಯಾವ ತನಿಖೆ ಕೂಡ ನಾವು ಸಿದ್ಧ ಇದ್ದೀವಿ. ಪ್ರತಿ ಇಲಾಖೆವಾರು ಬೇಕಿದ್ರೂ ಕೂಡ ನಾವು ಚರ್ಚೆಗೆ ಬರ್ತೀವಿ. ನಾನು ಕನಿಷ್ಠ 2,000 ಕೋಟಿ ರೂಪಾಯಿಯನ್ನ ಅಧಿಕಾರಿಗಳು ಮಂತ್ರಿಗಳು ಜೇಬಿಗೆ ಸೇರಿಸಿಕೊಂಡಿದ್ದಾರೆ. ಆಲ್ ದಿ ಮೀಟಿಂಗ್ ಪ್ರೊಸೀಡಿಂಗ್ಸ್ ಆರ್ ವಿತ್ ಯು. All the proceedings in the files are with you. You place all of them before the people. ಏನೊಂದು ಗಾಳಿಯಲ್ಲಿ ಗುಂಡೊಡಿತಾ ಇರ್ತಾರೆ, ಅದಕ್ಕೆಲ್ಲ ಪ್ರತಿ ಬಾರಿನೂ ಉತ್ತರ ಕೊಡ್ತಾ ಹೋಗ್ಬೇಕು ಅಂತ ಅನ್ನೋದೇನು ಇರಲಿಲ್ಲ. ಅವರಿಗೆ ಸದನ ಇದ್ದಾಗ, ಸದನದಲ್ಲಿ ಪ್ಲೇಸ್ ಆದಾಗ ಲೆಕ್ಕವನ್ನ ಕೊಡ್ಲಿಕ್ಕೆ ನಾವು ತಯಾರಿದ್ದೀವಿ. ಜನ ಇವತ್ತು ಬೀದಿನಲ್ಲಿ ಸ್ವಲ್ಪ ಹೆಣ ಹೊತ್ಕೊಂಡು ತಿರುಗಾಡ್ತಾರೆ, ನಾಚಿಕೆ ಆಗ್ತದೆ. ಇವರಿಗೆ ಸರ್ಕಾರಕ್ಕೆ ಬರಗಾಲ ಬಂದ್ರೆ ಸಾಕು ಅಂತ. ಜನರಿಗೆ ಬರ, ಇವರಿಗೆ ಸುಖ. ನಿಮ್ ಮಾನವೀಯತೆಯ ದೃಷ್ಟಿಯಿಂದ ಯಾರ ಹತ್ರ ಮನೆ ಹತ್ರ ಹೋಗಿ ನಿಮ್ ಸ್ವಯಂ ಸೇವಕ ಕರ್ಕೊಂಬಂದ್ ಬಿಟ್ಟಿದ್ದಾರೆ? ಯಾರಿಗನ ಮನೆ ಸೇರಿದ್ದೀರ ಹೊರತು ಗೂಡ್ ಸೇರ್ಬಿಟ್ಟಿದ್ದೀರ ಎಲ್ಲ ಹುಷಾರಾಗಿ. ನಮ್ಗೆಲ್ಲಿ ಕರೋನಾ ಬರ್ತಾಯ್ತು ಅಂತ ಹೇಳಿ ಗೂಡ್ ಸೇರಿರುವಂತವ್ರು ನೀವು. 21 ದಿನ ಲಾಕ್ ಮಾಡಿ ನಾವು ಯುದ್ಧ ಗೆಲ್ತೀವಿ ಅಂತ ಹೇಳಿದ್ರು. ಈಗ 121 ದಿನ ಆಗಿದೆ. ಮಹಾಭಾರತದ ಹೆಸರು ಹೇಳ್ತಾ ಇದ್ರಲ್ಲ, ಯಾವ ದಾನ ಯಾವ ಲೆಕ್ಕ? ಇದು ಕಲಿಯುಗದ ಕೌರವರ ಲೂಟಿ ಅಂತ ಕರೆಯೋಣ. ಯಾರು ಪಾಂಡವರು ಯಾರು ಕೌರವರು ಅಂತ ಇಡೀ ದೇಶ ನೋಡ್ಬಿಟ್ಟಿದೆ. ಇವತ್ತು ಕೌರವರು ಯಾವ ಸ್ಥಿತಿ ಅನುಭವಿಸ್ತಾ ಇದ್ದಾರೆ ನೋಡ್ತಾ ಇದ್ದೀರಾ. ಕೌರವರು ಆ ಸ್ಟೈಲಲ್ಲೇ ಗೊತ್ತಾಗ್ತತೆ. ಅವ್ರ ಸ್ಟೈಲ್ ಇದೆಯಲ್ಲ, ಆ ಸ್ಟೈಲಲ್ಲೇ ಗೊತ್ತಾಗುತ್ತೆ ಕೌರವರು ಯಾರು ಪಾಂಡವರು ಯಾರು. ₹1 ಸಿಂಗಲ್ ₹1
ಅವ್ಯವಹಾರ ಆಗಿದೆ ಅಂತೇಳಿ ಕಂಡು ಬಂದ್ರೆ ಒಂದು ಕ್ಷಣ ಕೂಡ ಈ ಸ್ಥಾನದಲ್ಲಿ ಕೂಡಲ್ಲ. ಅವತ್ತು ಅವ್ಯವಹಾರ ಆಗಿದೆ ಅಂತ ಗೊತ್ತಾಗಬೇಕು, ಒಂದೇ ನಿಮಿಷ ಒಳಗೆ ರಾಜೀನಾಮೆ ಕೊಟ್ಟು ಹೋಗ್ತೀನಿ. ಜನಗಳಿಗೆ ಲೆಕ್ಕ ಕೊಡಬೇಕಾಗಿರ್ತಕ್ಕಂಥದ್ದು ಅವ್ರ ಜವಾಬ್ದಾರಿ, ಕರ್ತವ್ಯ. ಕೇಳ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಕಮ್ ಔಟ್ ವಿತ್ ದಿ ಫ್ಯಾಕ್ಟ್ಸ್, ಪ್ಲೇಸ್ ಆಲ್ ದಿ ಫ್ಯಾಕ್ಟ್ಸ್ ಬಿಫೋರ್ ದಿ ಪೀಪಲ್. ಯಾವುದೇ ಸಂದರ್ಭದಲ್ಲಿ ಸಂಪರ್ಕ ಮಾಡಿದಂಥ ಕೆಲವೇ ಗಂಟೆಗಳಲ್ಲಿ ಆಂಬ್ಯುಲೆನ್ಸ್ ಒಂದು ಆ ಕೋವಿಡ್ಗೆ ಸಿಕ್ಕಿರುವಂಥ ನರಳ್ತಾ ಇರುವಂಥ ವ್ಯಕ್ತಿಗಳಿಗೆ ಚಿಕಿತ್ಸೆ ಕೊಡೋದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ನಾವು ಮಾಡಿದ್ದೇವೆ. ಬೆಡ್ ಇಲ್ಲ, ಆಂಬ್ಯುಲೆನ್ಸ್ ಇಲ್ಲ, ಕೇಳೋರಿಲ್ಲ, ಸಾಯ್ತಾ ಇದ್ದಾರೆ. ಇಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಿದ್ದರಾಮಯ್ಯ ಸುದ್ದಿಗೋಷ್ಠಿ ನಡೆಸುತ್ತಿದ್ದಂತೆ ಯಡಿಯೂರಪ್ಪ ಸಿಟ್ಟಾಗಿದ್ರು, ಸಚಿವರಿಗೆ ಕ್ಲಾಸ್ ತಗೊಂಡ್ರು. ಆಮೇಲೆ ಯಡಿಯೂರಪ್ಪನವರೇ ಸಿದ್ದರಾಮಯ್ಯ ಲೆಕ್ಕಾಚಾರ ಚುಕ್ತಾ ಮಾಡ್ತಾರೆ, ಮುಖ್ಯಮಂತ್ರಿಗಳೇ ಸುದ್ದಿಗೋಷ್ಠಿ ನಡೆಸ್ತಾರೆ ಅಂದ್ರು. ಆದ್ರೆ ಯಡಿಯೂರಪ್ಪ ಕೊನೆ ಕ್ಷಣದಲ್ಲಿ ಸೈಲೆಂಟ್ ಆದ್ರು. ಈಗ ಕೆಲವು ಪ್ರಶ್ನೆಗಳು ಕಾಡ್ತಿದೆ. ಅದೇನೆಂದ್ರೆ, ಕೊರೋನಾ ಕಿಟ್ ಹಗರಣ ನಡೆದಿರೋದು ನಿಜಾನೇ? ಆರೋಗ್ಯ ಇಲಾಖೆ ಸಚಿವರು ಮೌನವಾಗಿದ್ಯಾಕೆ? ಇಲಾಖಾವಾರು ಲೆಕ್ಕದ ದಾಖಲೆ ಕೊಡಲಿಲ್ಲ ಯಾಕೆ? ಹಗರಣ ಆಗಿಲ್ಲ ಅಂದ್ರೆ ನ್ಯಾಯಾಂಗ ಸಮಿತಿ ರಚಿಸಿ, ಸಿದ್ದರಾಮಯ್ಯ ಸುಳ್ಳು ಹೇಳಿದ್ರೆ ಅವರ ಮೇಲೆ ಕೇಸ್ ಹಾಕಿ, ಭ್ರಷ್ಟಾಚಾರ ಆಗಿಲ್ಲ ಅನ್ನೋದಾದ್ರೆ ಶ್ವೇತಪತ್ರ ಹೊರಡಿಸಿ. ಕೊರೋನಾ ವಿಶ್ವವನ್ನೇ ಕಿತ್ತು ತಿನ್ನುತ್ತಿದೆ. ಜನ ಸಾಯ್ತಿದ್ರು, ಹೆಣದ ಮೇಲೆ ಹಣ ಮಾಡಿದ್ಯಾರು ಅನ್ನೋದು ಜನರಿಗೆ ಗೊತ್ತಾಗ್ಲಿ. ಎಲ್ಲವೂ ಪಾರದರ್ಶಕವಾಗಿದ್ರೆ ಕೂಡಲೇ ದಾಖಲೆ ಬಿಡುಗಡೆ ಮಾಡಲಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಹಾಗಿದ್ರೆ ಇಷ್ಟೆಲ್ಲ ಆದ್ಮೇಲೆ ಸರ್ಕಾರ ಕೊಟ್ಟ ಲೆಕ್ಕ ಏನು, ಸಿದ್ದು ಕೊಟ್ಟ ಲೆಕ್ಕ ಏನು, ಸರ್ಕಾರ ಮುಚ್ಚಿಟ್ಟಂತಹ ಲೆಕ್ಕದ ದಾಖಲೆ ಏನು, ಎಲ್ಲವನ್ನ ಕೂಡ ನಾವು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನ ಮಾಡಿದೀವಿ. ಸಿದ್ದರಾಮಯ್ಯ ಇವತ್ತು ಯಾವ ಲೆಕ್ಕ ಕೊಟ್ಟರು, ಸರ್ಕಾರ ಏನು ಲೆಕ್ಕ ಕೊಟ್ಟಿದೆ, ಇವನ್ನ ಕೂಡ ಎರಡನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಇದು. ಸಿದ್ದು ಲೆಕ್ಕ ಕೊಟ್ಟಿದ್ದು ಒಟ್ಟು ಖರೀದಿಯ ಬಗ್ಗೆ 4167 ಕೋಟಿ ರೂಪಾಯಿಯ ವಿಚಾರವನ್ನ ಹೇಳಿದ್ರೆ, ಒಟ್ಟು ಖರೀದಿ ಆಗಿರೋದೇ 2118 ಕೋಟಿ ಅನ್ನುವಂತಹ ವಿಚಾರವನ್ನ ಸರ್ಕಾರದ ಸಚಿವರುಗಳು ಹೇಳುವಂತಹ ಪ್ರಯತ್ನ ಮಾಡಿದ್ರು. ಹಗರಣದ ಆರೋಪವನ್ನ ಮಾಡ್ತಾರೆ, ಅದರ ಹಗರಣ ನಡೆದೇ ಇಲ್ಲ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ 2000 ಕೋಟಿ ರೂಪಾಯಿ ಹಗರಣ ಆಗಿದೆ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಇವತ್ತು ಸುದ್ದಿಗೋಷ್ಠಿಯಲ್ಲಿ ಹೇಳ್ತಾರೆ. ಆದ್ರೆ ಎಲ್ಲಾ 5 ಸಚಿವರುಗಳು ಬಂದು 2049 ಕೋಟಿಯ ಲೆಕ್ಕ ಅಷ್ಟೇ ಆಗಿರೋದು, 2000 ಕೋಟಿ ಯಾವ ರೀತಿಯಾದಂತಹ ಹಗರಣ ಆಗೋದಕ್ಕೆ ಸಾಧ್ಯ ಆಗಿದೆ ಅನ್ನುವಂತಹ ವಿಚಾರವನ್ನ ಹೇಳ್ತಾರೆ. ಆ ನಂತರದ ವಿಚಾರ ಬರೋದೇ SDRF ಫಂಡ್ ನ ಬಗ್ಗೆ. ಈ SDRF ಫಂಡ್ ನಲ್ಲಿ ಸಿದ್ದು ಲೆಕ್ಕ ನೋಡೋದಾದ್ರೆ 742 ಕೋಟಿ ಆಗಿದೆ ಅನ್ನುವಂತಹ ವಿಚಾರವನ್ನ ಹೇಳ್ತಾರೆ. ಆದ್ರೆ ಸರ್ಕಾರ ಕೊಡ್ತಾ ಇರುವಂತಹ ಲೆಕ್ಕ SDRF ಫಂಡ್ ಅಲ್ಲಿ 232 ಕೋಟಿಯನ್ನ ನಾವು ಕೊಟ್ಟಿದ್ದೇವೆ ಜಿಲ್ಲಾಧಿಕಾರಿಗಳಿಗೆ, ಅದರ ಬಳಕೆಯ ಬಗ್ಗೆ ಜಿಲ್ಲಾಧಿಕಾರಿಗಳ ಲೆಕ್ಕ ಕೂಡ ಇದೆ ಅನ್ನುವಂತಹ ಒಂದು ದಾಖಲೆಯನ್ನ ಕೂಡ ಇಲ್ಲಿ ನೀಡುವಂತಹ ಪ್ರಯತ್ನವನ್ನ ಮಾಡಲಾಗುತ್ತೆ. ಅದರ ಜೊತೆಗೆ SDRF ನ ವಿಚಾರ ಆಯ್ತಾ, ನಂತರ ಆರೋಗ್ಯ ಇಲಾಖೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ದು ಹೇಳಿರುವಂತಹ ಲೆಕ್ಕ 700 ಕೋಟಿ ರೂಪಾಯಿಯ ವೆಚ್ಚವನ್ನ ಹೇಳ್ತಾರೆ ಅವರು, ಈ ತರ ಆಗಿದೆ ಖರ್ಚು ಅಂತ ಹೇಳಿ. ಬಟ್ ಆದ್ರೆ ಆರೋಗ್ಯ ಇಲಾಖೆಯ ವಿಚಾರದಲ್ಲಿ ಸಚಿವರು ಹೇಳ್ತಾ ಇರುವಂತದ್ದು ಇಲ್ಲ, ಅಷ್ಟು ಆಗಕ್ಕೆ ಚಾನ್ಸೇ ಇಲ್ಲ, 290 ಕೋಟಿ ರೂಪಾಯಿ ಮಾತ್ರ ಖರ್ಚು ಮಾಡಿರೋದು, ನಾವು ಅಷ್ಟು ಮಾತ್ರ ಸಲಕರಣೆಗಳನ್ನು ತೆಗೆದುಕೊಂಡಿದ್ದು ಅನ್ನುವ ವಿಚಾರವನ್ನ ಹೇಳ್ತಾರೆ. ಇನ್ನು ವೈದ್ಯಕೀಯ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯ ಅವರ ಲೆಕ್ಕವನ್ನ ನೋಡಿದ್ರೆ 815 ಕೋಟಿ ರೂಪಾಯಿಯ ಲೆಕ್ಕವನ್ನ ವೈದ್ಯಕೀಯ ಇಲಾಖೆಯ ಬಗ್ಗೆ ಹೇಳ್ತಾರೆ ಸಿದ್ದರಾಮಯ್ಯ ಅವರು. ಆದ್ರೆ ಸುಧಾಕರ್ ಅವರು ಹೇಳ್ತಾರೆ, ಇಲ್ಲಪ್ಪ 33 ಕೋಟಿ ಮಾತ್ರ, 815 ಕೋಟಿಯಲ್ಲಿ 33 ಕೋಟಿಯಲ್ಲಿ ನಾವು ಬಳಕೆ ಮಾಡಿದ್ದೇ 33 ಕೋಟಿ ಅನ್ನುವ ವಿಚಾರವನ್ನ ಹೇಳ್ತಾರೆ. ಆನಂತರ ತಮಿಳುನಾಡಿನ ವೆಂಟಿಲೇಟರ್ ಖರೀದಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೋಡೋದಾದ್ರೆ 2019ರಲ್ಲಿ ಕಾಂಗ್ರೆಸ್ನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗ ಏನಾಯ್ತು ಅನ್ನೋದನ್ನ ಕೂಡ ಸಚಿವರುಗಳು ಹೇಳುವ ಪ್ರಯತ್ನವನ್ನ ಮಾಡ್ತಾರೆ. ತಮಿಳುನಾಡಿನಿಂದ ವೆಂಟಿಲೇಟರ್ನ 4.78 ಲಕ್ಷಕ್ಕೆ ಅಲ್ಲಿ ಖರೀದಿ ಮಾಡಿದ್ರು ಅಂತ ಹೇಳಿದ್ರೆ, ಅದಕ್ಕೆ ಪ್ರತಿಯಾಗಿ ಸಚಿವರುಗಳು ಹೇಳೋದು 2019ರಲ್ಲಿ ಕಾಂಗ್ರೆಸ್ನವರು 21,70,000 ಕೋಟಿ ರೂಪಾಯಿ ಕೊಟ್ಟು 70,000 ಕೊಟ್ಟು ಯಾಕೆ ಖರೀದಿ ಮಾಡಿದ್ರು, ಅವಾಗ್ಲೇ ಚಂದ್ರಲೋಕದಿಂದ ತಂದ್ರ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ವೆಂಟಿಲೇಟರ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಡ್ತಾರೆ. ಆ ನಂತರ ವೆಂಟಿಲೇಟರ್ನ 1ನೇ ಸಲ ತೆಗೆದುಕೊಂಡಂತಹ ವಿಚಾರವನ್ನ ಕೂಡ ಸಿದ್ದರಾಮಯ್ಯ ಅವರು ಹೇಳ್ತಾರೆ. ಆಗ 5,60,000 ವಿಚಾರ ಕೂಡ ಈ ವೆಂಟಿಲೇಟರ್ನ ಖರ್ಚಿನ ವಿಚಾರವನ್ನ ಹೇಳ್ತಾರೆ. ಆದ್ರೆ ಆಗ ಅದಕ್ಕೆ ಸರ್ಕಾರದ ಸಚಿವರುಗಳು ಹೇಳುವಂತಹ ಉತ್ತರ, ವೆಂಟಿಲೇಟರ್ನ 1ನೇ ಸಲ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಕ್ವಾಲಿಟಿನೇ ಬೇರೆ ಬೇರೆ ಆಗಿತ್ತು ಅಂತ ಹೇಳಿ, ಹಾಗಂತ ಹೇಳಿದಕ್ಕೆ ಯಾವ ರೀತಿಯಾಗಿ ತೆಗೆದುಕೊಳ್ಳಾಯಿತು, ದುಡ್ಡು ಎಷ್ಟು ವೆಂಟಿಲೇಟರ್ ನ ಬಳಕೆ ಮಾಡಿದ್ರು, ತೆಗೆದುಕೊಂಡ್ರು, ಇದು ಯಾವುದೇ ಲೆಕ್ಕವನ್ನ ಕೂಡ ಕೊಟ್ಟಿಲ್ಲ. ಆನಂತರ 2ನೇ ಸಲ ವೆಂಟಿಲೇಟರ್ನ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ದಕ್ಕೆ ಸಿದ್ದರಾಮಯ್ಯ ಅವರು 12.30 ಲಕ್ಷದ ವಿಚಾರವನ್ನ ಸಿದ್ದರಾಮಯ್ಯ ಅವರು ಹೇಳ್ತಾರೆ, ಯಾವ ರೀತಿಯಾಗಿ ಅವ್ಯವಹಾರದ ವಿಚಾರ, ಅದರ ಜೊತೆಗೆ ಖರ್ಚಿನ ವಿಚಾರವನ್ನ. ಆದ್ರೆ 2ನೇ ಸಲದ ಲೆಕ್ಕದಲ್ಲೂ ಕೂಡ ನಾವು ಗಮನಿಸಿದ್ರೆ ಡಿಮ್ಯಾಂಡ್ ಆಗ ಜಾಸ್ತಿ ಇತ್ತು, ಅಂದ್ರೆ ವೆಂಟಿಲೇಟರ್ 2ನೇ ಸಲ ತೆಗೆದುಕೊಂಡ ಸಂದರ್ಭದಲ್ಲಿ ಡಿಮ್ಯಾಂಡ್ ಜಾಸ್ತಿ ಇತ್ತು ಅಂತ ಹೇಳ್ತಾರೆ. ಎಷ್ಟಕ್ಕೆ ತೆಗೆದುಕೊಂಡ್ರಿ ಅದಕ್ಕೂ ಕೂಡ ಯಾವುದೇ ರೀತಿಯಾದಂತಹ ಲೆಕ್ಕವನ್ನ ಸಚಿವರುಗಳು ಕೊಡುವಂತಹ ಪ್ರಯತ್ನವನ್ನ ಮಾಡೋದಿಲ್ಲ. ಆ ನಂತರ ಮತ್ತೆ
ಮೂರನೇ ಸಲ ವೆಂಟಿಲೇಟರ್ ಖರೀದಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯ ಅವರು ಹೇಳೋದು 18.20 ಲಕ್ಷ 18,20,000 ರೂಪಾಯಿ ಖರ್ಚು ಆಗಿದೆ ಅನ್ನುವಂತಹ ವಿಚಾರವನ್ನ ಹೇಳ್ತಾರೆ. ಆ ಸಂದರ್ಭದಲ್ಲಿ ಮೂರನೇ ವೆಂಟಿಲೇಟರ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖರೀದಿ ಮಾಡಿದ್ದು ನಿಜ ಅನ್ನೋದನ್ನ ಸಚಿವರುಗಳು ಒಪ್ಕೊಳ್ತಾರೆ. ಆದ್ರೆ ಎಷ್ಟಕ್ಕೆ ಖರೀದಿ ಮಾಡಿದ್ರು, ಆ ನಂತರ ಕ್ವಾಲಿಟಿ ಯಾವ ರೀತಿಯಾಗಿತ್ತು, ಖರೀದಿ ಮಾಡಿದ್ದಾದ್ರೆ ಎಷ್ಟು ರೂಪಾಯಿಗೆ, ಎಷ್ಟು, ಯಾವುದಕ್ಕೂ ಕೂಡ ಲೆಕ್ಕವನ್ನ ಕೊಟ್ಟಿಲ್ಲ. ಯಾವುದೇ ರೀತಿಯಾದಂತಹ ದಾಖಲೆಗಳು ಬಿಡುಗಡೆ ಆಗಿಲ್ಲ. ಇನ್ನು ಮಾಸ್ಕ್ ನ ವಿಚಾರಕ್ಕೆ ಬಂದ್ರೆ ಮಾಸ್ಕ್ ನಲ್ಲೂ ಕೂಡ ಲೂಟಿ ಆಗಿದೆ ಅನ್ನೋದನ್ನ ಸಿದ್ದರಾಮಯ್ಯ ಅವರು ಹೇಳ್ತಾರೆ. 100 ರೂಪಾಯಿ ಬದಲು 200 ರೂಪಾಯಿ ಬೆಲೆಯನ್ನ ಕೊಟ್ಟು ಅಲ್ಲಿ ತೆಗೆದುಕೊಂಡಿದ್ದಾರೆ ಅಂತ ಹೇಳಿ. ಆದ್ರೆ ಸಚಿವರುಗಳು ಹೇಳುವಂತಹ ಲೆಕ್ಕ 15.56 ಲಕ್ಷ ಮಾಸ್ಕ್ ಖರೀದಿಯಲ್ಲಿ ಪ್ರತಿ ಮಾಸ್ಕ್ಗೆ ನಾವು ಕೊಟ್ಟಿದ್ದೇ 97 ರೂಪಾಯಿ, 100-200 ರೂಪಾಯಿಯನ್ನ ನಾವು ಕೊಟ್ಟೇ ಇಲ್ಲ ಅನ್ನುವಂತಹ ವಿಚಾರವನ್ನ ಸಚಿವರುಗಳು ಕೊಡುವಂತಹ ಲೆಕ್ಕವನ್ನ ಹೇಳುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಆ ನಂತರ ಪಿಪಿ ಕಿಟ್ ವಿಚಾರಗಳು ಕೂಡ ಬರುತ್ತೆ. ಸಿದ್ದರಾಮಯ್ಯ ಅವರು ಹೇಳ್ತಾರೆ ಚೀನಾದಿಂದ ಖರೀದಿ ಮಾಡಿದ್ರು, ಅಲ್ಲಿ ನಮ್ಮ ಸೈನಿಕರನ್ನ ಸಾಯಿಸಂತಹ ಚೀನಾದಿಂದನೇ ಖರೀದಿ ಮಾಡುವಂತಹ ವಿಚಾರ ಕೂಡ ಪ್ರಸ್ತಾಪ ಆಗತ್ತೆ. 3 ಲಕ್ಷ ಚೀನಾ ಪಿಪಿ ಕಿಟ್ ಗಳನ್ನ ಖರೀದಿ ಮಾಡ್ತು ಸರ್ಕಾರ, 2117 ಪ್ರತಿ ಕಿಟ್ಗೆ ಆಗಿದೆ ಅನ್ನುವಂತಹ ವಿಚಾರವನ್ನ ಕೂಡ ಹೇಳ್ತಾರೆ. ಆ ಸಂದರ್ಭದಲ್ಲಿ 3 ಲಕ್ಷ ಚೀನಾದಿಂದ ಪಿಪಿ ಕಿಟ್ ಗಳನ್ನ ಖರೀದಿ ಮಾಡಿದ್ದು ನಿಜ ಅನ್ನುವಂತಹ ವಿಚಾರ ಹೇಳ್ತಾರೆ. ರಾಯಭಾರಿಗಳನ್ನ ಇಟ್ಟುಕೊಂಡು ನಾವು ಇಲ್ಲಿ ಮಾಡಲಾಗಿದೆ, ರಾಯಭಾರಿಗಳ ಮುಖಾಂತರ ಅರ್ಜೆಂಟ್ ಆಗಿ ತರಿಸಿಕೊಳ್ಳುವಂತಹ ಪ್ರಯತ್ನ ಮಾಡಬೇಕಾಗಿತ್ತು. ಹೌದು, ನಾವು ಅದನ್ನ ತರಿಸ್ಕೊಂಡಿದೀವಿ. ಆದ್ರೆ ಎಷ್ಟು, ಏನು, ಯಾವುದು ಕೂಡ ಇಲ್ಲ. ಇವಿಷ್ಟೇ ಅಲ್ಲ, ಈಗ ಸರ್ಕಾರ ಮತ್ತು ಸಿದ್ದು ಲೆಕ್ಕವನ್ನ ನಾವು ನೋಡಿದ್ವಿ, ಏನಾಗಿದೆ ಅಲ್ಲಿ ಯಾವ ರೀತಿ ಆದಂತ ಹೇಳಿ. ಬಟ್ ಲೆಕ್ಕ ಕೊಟ್ಟೇ ಇಲ್ಲ ಕೆಲವೊಂದು ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ. ಅದು ಯಾವುದು ಅಂತ ನಾವು ನೋಡ್ತಾ ಹೋಗೋದಾದ್ರೆ ಸ್ಯಾನಿಟೈಸರ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯ ಅವರು ಹೇಳ್ತಾರೆ 100 ಮತ್ತು 100 ರೂಪಾಯಿ ಮತ್ತು 250 ರೂಪಾಯಿ ವಿಚಾರವನ್ನ ಹೇಳ್ತಾರೆ ಅವರು. ಆದ್ರೆ ಸ್ಯಾನಿಟೈಸರ್ ನ ಖರೀದಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಲೀಟರ್, ಏನು, ಎಷ್ಟು ರೂಪಾಯಿಗೆ ಖರೀದಿ ಮಾಡಿದ್ದಾರೆ, ಯಾವುದರ ಲೆಕ್ಕವನ್ನ ಕೂಡ ಕೊಟ್ಟೇ ಇಲ್ಲ ಅನ್ನುವಂತಹ ವಿಚಾರ ಯಾವುದು ಕೂಡ ಇಲ್ಲ ಅನ್ನೋದನ್ನ, ನಾವು ಯಾವುದಕ್ಕೂ ಕೂಡ ಎಷ್ಟು ಕೊಟ್ಟಿದೀವಿ, ಯಾವುದರ ಬಗ್ಗೆ ಕೂಡ ಕೊಟ್ಟಿಲ್ಲ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಇನ್ನು ಬಿಬಿಎಂಪಿಗೆ ಕೊಟ್ಟಿದ್ದು ಎಷ್ಟು ಅಂತ ನಾವು ನೋಡ್ತಾ ಹೋಗೋದಾದ್ರೆ ಬಿಬಿಎಂಪಿಗೆ ಸಿದ್ದು ಪ್ರಕಾರ ಈಗಾಗಲೇ 200 ಕೋಟಿ ರೂಪಾಯಿಯನ್ನ ನೀಡಲಾಗಿದೆ ಅಂತ ಸಿದ್ದರಾಮಯ್ಯ ಅವರು ಹೇಳ್ತಾರೆ. ಆದ್ರೆ ಸರ್ಕಾರದ ಇದರಲ್ಲಿ ವಿಚಾರವನ್ನು ನಾವು ಗಮನಿಸಿದ್ರೆ ಬಿಬಿಎಂಪಿಗೆ 200 ಕೋಟಿ ಕೊಟ್ರ ಇಲ್ವಾ, ಕೊಟ್ಟಿದ್ದಾದ್ರೆ ಯಾವ ರೀತಿಯಾಗಿ ಬಳಕೆಯಾಗಿದೆ ಅದರ ಬಗ್ಗೆ ಕೂಡ ಸರ್ಕಾರ ಒಂದೇ ಒಂದು ದಾಖಲೆಗಳನ್ನ ಕೊಟ್ಟಿಲ್ಲ, ಒಂದೇ ಒಂದು ರೂಪಾಯಿಯ ಲೆಕ್ಕವನ್ನ ಕೂಡ ಇಲ್ಲಿ ಕೊಟ್ಟಿಲ್ಲ ಅನ್ನೋದನ್ನ ನಾವು ಇಲ್ಲಿ ನೋಡ್ಬೇಕಾಗತ್ತೆ. ಅದರ ಜೊತೆಗೆ ಸಿದ್ದರಾಮಯ್ಯ ಅವರು ಕಾರ್ಮಿಕ ಇಲಾಖೆಯ ವಿಚಾರಕ್ಕೂ ಕೂಡ ಹೇಳಿದ್ರು, ಎಲ್ಲಾ ಇಲಾಖೆಗಳಲ್ಲಿ ಏನೇನಾಗಿದೆ ಅನ್ನುವಂತಹ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡಿದ್ರು. ಆಗ ಕಾರ್ಮಿಕ ಇಲಾಖೆ 1000 ಕೋಟಿ ಲೆಕ್ಕದ ವಿಚಾರವನ್ನ ಕೂಡ ಸಿದ್ದರಾಮಯ್ಯ ಅವರು ಹೇಳ್ತಾರೆ. ಕಾರ್ಮಿಕ ಇಲಾಖೆಯಲ್ಲಿ ಶಿವರಾಮ ಹೆಬ್ಬಾರ್ ಅವರು ಒಂದಷ್ಟು ಮಾತುಗಳನ್ನ ಹೇಳಿದ್ರು, ನಾವು ಇಷ್ಟು ಲಕ್ಷ ಊಟ ಕೊಟ್ಟಿದ್ವಿ, ಈ ತರ ಮಾಡಿದ್ವಿ, ಆ ತರ ಆಯ್ತು ಅಂತ ಹೇಳಿ. ಎಷ್ಟಾಯ್ತು, ಎಷ್ಟು ಖರ್ಚಾಯ್ತು ಅನ್ನೋದಕ್ಕೆ ಕೂಡ ಕಾರ್ಮಿಕ ಇಲಾಖೆ ಒಂದೇ ಒಂದು ದಾಖಲಾತಿಯನ್ನ ಕೊಡ್ಲಿಲ್ಲ, ಒಂದು ರೀತಿಯ ಲೆಕ್ಕವನ್ನ ಕೂಡ ಕೊಡ್ಲಿಲ್ಲ. ಆ ನಂತರದ ಲೆಕ್ಕಾಚಾರ ನೋಡಿದ್ರೆ ಸಿದ್ದರಾಮಯ್ಯ ಅವರು ಹಾಸಿಗೆ ದಿಂಬಿನ ಖರೀದಿಯ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡ್ತಾರೆ. ಹಾಸಿಗೆ ದಿಂಬು ಖರೀದಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ 160 ಕೋಟಿಯ ಲೆಕ್ಕಾಚಾರವನ್ನ ಕೂಡ ಸಿದ್ದರಾಮಯ್ಯ ಅವರು ಹೇಳ್ತಾರೆ. ಆದ್ರೆ ಅದು ಕೂಡ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರುತ್ತೆ, ಕೇಂದ್ರ ಸರ್ಕಾರ ಇದಕ್ಕೆ ಅನುದಾನ ಕೊಟ್ಟಿದೆ ಅಂತ ಹೇಳಿ. ಬಟ್ ಹಾಸಿಗೆಯ ದಿಂಬಿನ ಖರೀದಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಸರ್ಕಾರ ಒಂದೇ ಒಂದು ಲೆಕ್ಕವನ್ನ ಕೂಡ ನೀಡಿಲ್ಲ. ಏನಾಯ್ತು, ಎಷ್ಟರ ಮಟ್ಟಿಗೆ ಪರ್ಚೇಸ್ ಆಗಿದೆ ಅನ್ನುವಂಥದ್ದು. ಆ ನಂತರ ಸಿದ್ದರಾಮಯ್ಯ ಅವರು 4 ಇಲಾಖೆಗಳ ಖರ್ಚಿನ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡ್ತಾರೆ ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ. ಹಾಸಿಗೆ ದಿಂಬು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆನೆ 500 ಕೋಟಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಯಾವುದೇ ರೀತಿಯಲ್ಲೂ ಸರ್ಕಾರ ಲೆಕ್ಕವನ್ನ ಕೊಡುವಂತಹ ಪ್ರಯತ್ನ ಆಗ್ಲಿಲ್ಲ. 4 ಇಲಾಖೆಯ ಖರ್ಚಿಗೆ ಸಂಬಂಧಪಟ್ಟ ಹಾಗೆ ಕೂಡ ಯಾವುದೇ ರೀತಿಯಾದಂತಹ ಲೆಕ್ಕವನ್ನ ಕೊಡುವಂತಹ ದಾಖಲಾತಿಯನ್ನ ಕೊಡುವಂತಹ ಪ್ರಯತ್ನಗಳು ಆಗ್ಲಿಲ್ಲ. ನಾವಿಷ್ಟು ಹೊತ್ತು ಕೂಡ ಹೇಳಿದ್ದು ಸಿದ್ದರಾಮಯ್ಯ ಒಂದಷ್ಟು ದಾಖಲಾತಿಗಳನ್ನು ಬಿಡುಗಡೆ ಮಾಡಿದ್ರು, ಸರ್ಕಾರ ಯಾಕೆ ಬಿಡುಗಡೆ ಮಾಡಲಿಲ್ಲ, ನಾವು ಕೊಡ್ತೀವಿ ಅಂತ ಹೇಳಿ ಮಾಧ್ಯಮದವರಿಗೆ ಹೇಳ್ತಾನೆ ಬಂದ್ರು. ಬಟ್ ಎಸ್ಕೇಪ್ ಆದ್ರು ಅಲ್ಲಿನ ದಾಖಲಾತಿಗಳನ್ನ ಕೊಡದೆ. ಹಾಗಾಗಿ ಸತ್ಯಾಸತ್ಯತೆ ಏನು ಅನ್ನೋದು ಈಗ ಜನರಿಗಿರುವಂತಹ ಪ್ರಶ್ನೆ. ಇವೆಲ್ಲ ಆಯ್ತು, ಬೆಳಗ್ಗಿನಿಂದ ಆಡಳಿತ ಪಕ್ಷ ಇನ್ನೊಂದ್ ಕಡೆ ವಿರೋಧ ಪಕ್ಷದವರು ಆರೋಪ ಪ್ರತ್ಯಾರೋಪದಲ್ಲಿ ತೊಡಗಿಕೊಂಡಿದ್ರು. ಇವೆಲ್ಲದರ ಮಧ್ಯೆ ಉಪಕರಣ ಖರೀದಿಯಲ್ಲಿ ಅವ್ಯವಹಾರ ಆಗಿದೆ ಅಂತ ಕಾಂಗ್ರೆಸ್ ಆರೋಪ ಮಾಡ್ತು. ಸರ್ಕಾರ 1 ಪೈಸೆ ಕೂಡ ಭ್ರಷ್ಟಾಚಾರ ಆಗಿಲ್ಲ ಅಂತ ಹೇಳ್ತು. ಈ ಬಗ್ಗೆ ಎರಡೂ ಪಕ್ಷಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಮಾಜಿ ಸಿಎಂ ಕುಮಾರಸ್ವಾಮಿ. ಇಬ್ಬರಿಗೂ ಬುದ್ಧಿವಾದ ಹೇಳಿದ್ದಾರೆ. ಕೋವಿಡ್ ಈ ರಾಜ್ಯದ ಪ್ರತಿಯೊಬ್ಬನ ಜೀವ ಮತ್ತು ಜೀವನಕ್ಕೆ ಬೆದರಿಕೆ ಒಡ್ತಾ ಇದೆ, ಜೊತೆಗೆ ಬದುಕನ್ನೇ ಕಸಿದುಕೊಳ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಎರಡೂ ಪಕ್ಷಗಳ ಬೇಜವಾಬ್ದಾರಿ ವರ್ತನೆ ಕಂಡು ಬೇಸರವಾಗಿದೆ. ಕೋವಿಡ್ ಪರಿಕರಗಳ ಖರೀದಿಯಲ್ಲಿ ಅಕ್ರಮ ಎಸಗಿರುವುದು ನಿಜವೇ ಆಗಿದ್ರೆ ಅದು ಆಡಳಿತ ಪಕ್ಷದ ನೈತಿಕತೆಯೇ ಇಲ್ಲದ ಮನುಷ್ಯತ್ವಹೀನ ಕೃತ್ಯ. ಕೇವಲ ಸುದ್ದಿಯಲ್ಲಿರಬೇಕು ಅನ್ನುವ ಕಾರಣಕ್ಕೆ ಹಳೆ ರಾಷ್ಟ್ರೀಯ ಪಕ್ಷ ಮತ್ತು ಅದರ ನಾಯಕರು ಈ ರೀತಿ ಏನಾದ್ರೂ ಹೇಳಿಕೆಗಳನ್ನು ಕೊಡ್ತಾ ಇದ್ರೆ ಅದು ಆ ನಾಯಕರ ರಾಜಕೀಯ ದಾಹದ ಪ್ರತೀಕ ಅಂತ ಹೇಳಿ ಎಚ್ಡಿಕೆ ಟ್ವೀಟ್ ನಲ್ಲಿ ಕಿಡಿಯನ್ನ ಕಾರಿದ್ದಾರೆ.
ಎಲ್ಲರಿಗೂ ಕೂಡ ಬೇಕಾಗಿರೋದು ಈಗ ಸತ್ಯಾಸತ್ಯತೆ ಏನು ಅನ್ನೋದು. ಆ ಸತ್ಯಾಸತ್ಯತೆನ ಹೊರಗೆಳೆಯುವಂತಹ ಪ್ರಯತ್ನಗಳು ಆಗಬೇಕಾಗತ್ತೆ. ಸರ್ಕಾರ ದಾಖಲೆಗಳನ್ನ ನೀಡಬೇಕಾಗತ್ತೆ ಅನ್ನೋದು. ಒಂದ್ ಕಡೆ ಭ್ರಷ್ಟಾಚಾರದ ಆರೋಪಗಳು, ಇನ್ನೊಂದ್ ಕಡೆ ಮಂತ್ರಿಗಳಿಲ್ಲದ ಸಮನ್ವಯತೆ, ಇನ್ನೊಂದ್ ಕಡೆ ಹೈಕಮಾಂಡ್ ಇಂದ ತರಾಟೆ. ಈಗ ಯಡಿಯೂರಪ್ಪ ಸಂಪುಟದ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಆಗ್ತಾ ಇದೆ. ಮಂತ್ರಿಗಳ ಮಾರ್ಕ್ಸ್ ಕಾರ್ಡ್ ರೆಡಿ ಮಾಡಿಸಿದ್ದು ಘಟಾನುಘಟಿ ಸಚಿವರನ್ನೇ ಸಂಪುಟದಿಂದ ಕೈಬಿಟ್ಟು ಹೊಸ ಸಂಪುಟ ರಚನೆಗೆ ಪ್ಲಾನ್ ಅನ್ನು ಕೂಡ ಹಾಕಿದ್ದಾರೆ. ನಮ್ಮಲ್ಲಿ ಮಾತ್ರ ಇರುವ ಎಕ್ಸ್ಕ್ಲೂಸಿವ್ ಸ್ಟೋರಿ ನಿಮ್ಮ ಮುಂದೆ. ರಾಜ್ಯ ಸಚಿವ ಸಂಪುಟದ ಸರ್ಜಿಕಲ್ ಸ್ಟ್ರೈಕ್ಗೆ ಯಡಿಯೂರಪ್ಪ ನಿರ್ಧಾರ ಮಾಡಿದ್ದಾರೆ. ಘಟಾನುಘಟಿ ನಾಯಕರಿಗೆ ಕೊಕ್ಕೊಡೋದಕ್ಕೂ ಸಿದ್ಧತೆ ನಡೆದಿದೆ. ಜುಲೈ 26ಕ್ಕೆ ಬಿಜೆಪಿ ಸರ್ಕಾರಕ್ಕೆ 1 ವರ್ಷ ಆಗ್ತಿದ್ದು 1 ವರ್ಷದಲ್ಲಿ ಸಚಿವರ ಕೆಲಸ ಕಾರ್ಯಗಳ ಮೌಲ್ಯಮಾಪನ ಆರಂಭವಾಗಿದೆ. ಅಂದಹಾಗೆ ಹೈಕಮಾಂಡ್ ಅಂಗಳದಲ್ಲೇ ಇದೆಲ್ಲ ಪ್ಲಾನ್ ಆಗಿರೋದು. ಹೌದು, ಮೂಲ ಬಿಜೆಪಿಯ 17 ಸಚಿವರ ಮೌಲ್ಯಮಾಪನ ಮಾಡುತ್ತಿದೆ ಬಿಜೆಪಿ ಹೈಕಮಾಂಡ್. ನೆರೆ ಬರ ವಿಷಯದಲ್ಲಿ ಸಚಿವರ ಸಾಧನೆ ಏನು, ಕೋವಿಡ್ ನಿರ್ವಹಣೆಯಲ್ಲಿ ಮುಂದೆ ಇದ್ದವರು ಯಾರು, ಇಲಾಖೆ ನಿರ್ವಹಣೆ, ಹೊಸ ಯೋಜನೆ, ಕೆಲಸ ಹೇಗೆ ಸಾಗ್ತಿದೆ ಅಂತೆಲ್ಲ ತಾಳೆ ಹಾಕಿ ವರದಿ ತರಿಸಿಕೊಂಡಿದ್ದಾರೆ ಪಕ್ಷದ ವರಿಷ್ಠರು. ಮೂಲಗಳ ಪ್ರಕಾರ ಈ ಸಲ ಹಿರಿಯರನ್ನೆಲ್ಲ ಸಂಪುಟದಿಂದ ಕೈಬಿಟ್ಟು ಹೊಸಬರಿಗೆ ಅವಕಾಶ ಕೊಡಲು ಅಂಕಪಟ್ಟಿ ಸಿದ್ಧಪಡಿಸಿದ್ದಾರೆ. ಸಚಿವರಿಗೆ ಎಷ್ಟು ಅಂಕ ಸಿಕ್ಕಿದೆ ಗೊತ್ತಾ? ಯಾರ್ಯಾರು ಸಂಪುಟದಿಂದ ಕೋಕ್? 17 ಸಚಿವರ ಪೈಕಿ ಅತಿ ಕಡಿಮೆ ಅಂಕ ಪಡೆದವರನ್ನ ಬಿಜೆಪಿ ಹೈಕಮಾಂಡ್ ಪಟ್ಟಿ ಮಾಡಿದೆ ಅಂತ ಹೇಳಲಾಗ್ತಿದೆ. ಆ ಲೆಕ್ಕಾಚಾರ ದೆಹಲಿ ಮೂಲಗಳಿಂದಲೇ ನ್ಯೂಸ್ 18 ಕನ್ನಡಕ್ಕೂ ಸಿಕ್ಕಿದೆ. 17 ಸಚಿವರಲ್ಲಿ 7 ಜನರಿಗೆ ಸಂಕಷ್ಟ ಎದುರಾಗಿದೆ. ಕೆಎಸ್ ಈಶ್ವರಪ್ಪ ಗ್ರಾಮೀಣಾಭಿವೃದ್ಧಿ ಸಚಿವ, ಕ್ಷೇತ್ರ ಶಿವಮೊಗ್ಗ, ಒಟ್ಟು ಅಂಕ 10ಕ್ಕೆ 3 ಮಾರ್ಕ್ಸ್. ಜಗದೀಶ್ ಶೆಟ್ಟರ್ ಬೃಹತ್ ಕೈಗಾರಿಕಾ ಸಚಿವ, ಕ್ಷೇತ್ರ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್, ಒಟ್ಟು ಅಂಕ 10ಕ್ಕೆ 2.5. ಆರ್ ಅಶೋಕ್ ಕಂದಾಯ ಸಚಿವ, ಕ್ಷೇತ್ರ ಪದ್ಮನಾಭನಗರ, ಒಟ್ಟು ಅಂಕ 10ಕ್ಕೆ 4 ಅಷ್ಟೇ. ಮಾಧುಸ್ವಾಮಿ ಕಾನೂನು ಸಚಿವ, ಕ್ಷೇತ್ರ ಚಿಕ್ಕನಾಯಕನಹಳ್ಳಿ, ಒಟ್ಟು ಅಂಕ 10ಕ್ಕೆ 2. ಶಶಿಕಲಾ ಜೊಲ್ಲೆ ಮಹಿಳಾ ಮಕ್ಕಳ ಸಚಿವೆ, ಕ್ಷೇತ್ರ ನಿಪ್ಪಾಣಿ, ಒಟ್ಟು ಅಂಕ 10ಕ್ಕೆ 2. ಸಿಸಿ ಪಾಟೀಲ್ ಗಣಿ ಮತ್ತು ಭೂವಿಜ್ಞಾನ ಸಚಿವ, ಕ್ಷೇತ್ರ ನರಗುಂದ, ಒಟ್ಟು ಮಾರ್ಕ್ಸ್ 10ಕ್ಕೆ 2. ಪ್ರಭು ಚೌಹಾಣ್ ಪಶುಸಂಗೋಪನೆ ಸಚಿವ, ಕ್ಷೇತ್ರ ಔರಾದ್, ಇವರಿಗೂ 10ಕ್ಕೆ 2 ಅಂಕ ಅಷ್ಟೇ. ಶೀಘ್ರದಲ್ಲೇ ಸಂಪುಟದಿಂದ ಈ 7 ಜನರಲ್ಲಿ ಕೆಲವರಿಗೆ ಕೊಕ್ಕೊಟ್ಟು ಕೆಲವು ಹೊಸಬರಿಗೆ ಅವಕಾಶ ಕೊಡೋದಕ್ಕೂ ಪ್ಲಾನ್ ರೆಡಿ ಆಗ್ತಿದೆ ಅಂತ ಗೊತ್ತಾಗಿದೆ. ಹಾಗಿದ್ರೆ ಮಂತ್ರಿ ಭಾಗ್ಯ ಸಿಕ್ಕಿದ್ದೆ ಆದ್ರೆ ಯಾರಿಗೆಲ್ಲ ಸಿಗಬಹುದು ಅಂತ ನೋಡೋದಾದ್ರೆ ಎಂಟಿಬಿ ನಾಗರಾಜ್ ಎಂಎಲ್ಸಿ, ಆರ್ ಶಂಕರ್ ಎಂಎಲ್ಸಿ, ಸಿಪಿ ಯೋಗೇಶ್ವರ್ ಎಂಎಲ್ಸಿ, ಉಮೇಶ್ ಕತ್ತಿ ಶಾಸಕ, ಸುನಿಲ್ ಕುಮಾರ್ ಶಾಸಕ, ರಾಮದಾಸ್ ಶಾಸಕ ಇವರ ಹೆಸರು ಮುಂಚೂಣಿಯಲ್ಲಿದೆ. ಪಕ್ಷನಿಷ್ಠೆ ಮಂತ್ರಿ ಸ್ಥಾನ ಸಿಗದೆ ವಂಚಿತರಾಗಿದ್ದು ಪಕ್ಷ ಅಧಿಕಾರಕ್ಕೆ ಬರಲು ಪ್ರಯತ್ನ ಪಟ್ಟವರು, ಜಾತಿ ವಲಯವಾರು ಹೀಗೆ ಎಲ್ಲವನ್ನು ತಾಳೆ ಹಾಕಿ ಈ ಪಟ್ಟಿ ಸಿದ್ಧಪಡಿಸಿದೆ ಅನ್ನೋದು ಮೂಲಗಳ ಮಾಹಿತಿ. ಒಟ್ನಲ್ಲಿ ಸಚಿವರ ಮೌಲ್ಯಮಾಪನ ಆಗಿರೋದು ನಿಜ. ಕೆಲವರು ಸಚಿವರನ್ನ ಸಂಪುಟದಿಂದ ಕೈಬಿಡೋದು ಪಕ್ಕ. ಆದ್ರೆ ಯಾವಾಗ, ಹೇಗೆ ಅನ್ನೋದು ಕೆಲವೇ ದಿನಗಳಲ್ಲಿ ಉತ್ತರ ಸಿಗಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ದಾಖಲೆಗಳನ್ನ ಮೀರಿ ಹೋಗಿದೆ. ಇವತ್ತು ಸಾವಿನ ಸಂಖ್ಯೆಯಲ್ಲೂ ಮಹಾಸ್ಫೋಟವಾಗಿದೆ. ಹಾಗಾದ್ರೆ ಕೊರೋನಾ ಅಂಕಿಅಂಶಗಳ ಜೊತೆಗೆ ಟಾಪ್ 10 ಜಿಲ್ಲೆಗಳ ಸೋಂಕು ಮತ್ತು ಸಾವಿನ ಲೆಕ್ಕವನ್ನ ನೋಡ್ತಾ ಹೋಗೋದಾದ್ರೆ, ಕೊರೋನಾ ಸೋಂಕಿತರು ಎಷ್ಟಿದ್ದಾರೆ ಅಂತ ನೋಡೋದಾದ್ರೆ ಇವತ್ತಿನ ಲೆಕ್ಕ 5030. ಒಟ್ಟು ಸೋಂಕಿತರ ಸಂಖ್ಯೆ 80,863. ಇವತ್ತಿನ ಸಾವಿನ ಸಂಖ್ಯೆ 97. ಒಟ್ಟು ಸಾವನ್ನಪ್ಪಿರುವವರು ಇಲ್ಲಿವರೆಗೂ ಕೂಡ 1613 ಮಂದಿ ಸಾವನ್ನಪ್ಪಿದ್ದಾರೆ. ಇನ್ನು ಬೆಂಗಳೂರಿನ ಕಥೆಯನ್ನ ನೋಡ್ತಾ ಹೋಗೋದಾದ್ರೆ, ಬೆಂಗಳೂರು ಪ್ರತಿ ಬಾರಿ ಕೂಡ ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಇವತ್ತು ಸೋಂಕಿನ ಪ್ರಮಾಣ 2207 ಆದ್ರೆ 39,200 ಒಟ್ಟು ಸೋಂಕಿನ ಪ್ರಕರಣಗಳು ಬೆಂಗಳೂರಲ್ಲಿ ದಾಖಲಾಗಿದೆ. 29,090 ಮಂದಿ ಆಸ್ಪತ್ರೆಯಲ್ಲಿ ಇರುವಂತಹ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ಬೆಂಗಳೂರಲ್ಲಿ. ಹಾಗಾಗಿ ಅತ್ಯಂತ ಆತಂಕಕ್ಕೆ ಕಾರಣ ಆಗ್ತಾ ಇದೆ. ನೆಕ್ಸ್ಟ್ ಜಿಲ್ಲೆ ಯಾವುದು ಅಂತ ನೋಡ್ತಾ ಹೋದ್ರೆ ದಕ್ಷಿಣ ಕನ್ನಡ. ಇವತ್ತು ಪ್ರಕರಣಗಳು ದಾಖಲಾಗಿರೋದು ಬರೋಬ್ಬರಿ 218. ದಕ್ಷಿಣ ಕನ್ನಡದಲ್ಲಿ ಒಟ್ಟು ಸೋಂಕಿನ ಸಂಖ್ಯೆ 4,209 ಆದ್ರೆ ಆಸ್ಪತ್ರೆಯಲ್ಲಿ 2,592 ಜನ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಮುಂದಿನ ಜಿಲ್ಲೆ ಕಲಬುರಗಿ 229. ಇವತ್ತು ದಾಖಲಾದಂತಹ ಪ್ರಕರಣಗಳು. ಒಟ್ಟು ಸೋಂಕು 3,370 ಆದ್ರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವವರು 1,426. ಮುಂದಿನ ಜಿಲ್ಲೆ ಹೈಯೆಸ್ಟ್ ಆಗಿ ಇವತ್ತು ದಾಖಲಾದಂತಹ ಪ್ರಕರಣಗಳ ಸಂಖ್ಯೆ ಬಳ್ಳಾರಿಯಲ್ಲಿ 164, 3,153 ಒಟ್ಟು ಸೋಂಕಿನ ಪ್ರಕರಣಗಳು ದಾಖಲಾಗಿದೆ. 1,679 ಮಂದಿ ಈಗಾಗಲೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಇನ್ನು ಮುಂದಿನ ಜಿಲ್ಲೆ ಉಡುಪಿಯಲ್ಲಿ 160 ಪ್ರಕರಣಗಳು ಇವತ್ತು ದಾಖಲಾಗಿದೆ. 2,846 ಒಟ್ಟು ಸೋಂಕಿತರಿರೋದು. ಆಸ್ಪತ್ರೆಯಲ್ಲಿ 1,005 ಮಂದಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಇನ್ನು ಧಾರವಾಡವನ್ನು ನೋಡೋದಾದ್ರೆ 183 ಪ್ರಕರಣಗಳು ಇವತ್ತು ದಾಖಲಾಗಿದೆ. ಧಾರವಾಡದಲ್ಲಿ ಒಟ್ಟು ಸೋಂಕಿನ ಪ್ರಕರಣಗಳು ದಾಖಲಾಗಿದೆ 2,668 ಆದ್ರೆ ಆಸ್ಪತ್ರೆಯಲ್ಲಿ 1,667 ಮಂದಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಮೈಸೂರಿನಲ್ಲಿ 116 ಪ್ರಕರಣ ಇವತ್ತು ದಾಖಲಾಗಿದೆ. 2,169 ಒಟ್ಟಾರೆ ಸೋಂಕಿನ ಪ್ರಕರಣಗಳಿರೋದು. ಆಸ್ಪತ್ರೆಯಲ್ಲಿ 1,345 ಮಂದಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ.
ಯಾದಗಿರಿಯಲ್ಲಿ 55 ಪ್ರಕರಣ ಇವತ್ತು ದಾಖಲಾಗಿದೆ. ಒಟ್ಟು ಸೋಂಕಿನ ಪ್ರಕರಣಗಳು 1811 ಆದ್ರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆತಾ ಇರುವವರ ಸಂಖ್ಯೆ 303. ಏನೋ ಬೀದರಲ್ಲಿ 94 ಇವತ್ತಿನ ಪ್ರಕರಣಗಳು, 1640 ಜನ ಒಟ್ಟು ಸೋಂಕಿತ ಪ್ರಕರಣಗಳು, 548 ಮಂದಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಬೆಳಗಾವಿಯಲ್ಲಿ ಇವತ್ತು ಪ್ರಕರಣಗಳು ದಾಖಲಾಗಿರುವುದು 214 ಪ್ರಕರಣಗಳು, 1529 ಒಟ್ಟು ಸೋಂಕಿನ ಪ್ರಕರಣಗಳು ದಾಖಲಾಗಿದೆ. 1069 ಮಂದಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಇವೆಲ್ಲವೂ ಕೂಡ ಸೋಂಕಿ ಎಲ್ಲೆಲ್ಲಿ ಎಷ್ಟೆಷ್ಟಾಗಿದೆ ಅನ್ನುವಂತ ಟಾಪ್ 10 ಜಿಲ್ಲೆಗಳ ವಿವರ. ಇನ್ನು ಸಾವಿನ ಮಹಾಸ್ಫೋಟದ ಕತೆ ಏನು ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಬೆಂಗಳೂರಲ್ಲಿ ಇವತ್ತು ಒಂದೇ ದಿನ ಇವತ್ತು ಯಾವ ರೀತಿಯಾಗಿ ದಾಖಲಾಗಿದೆ ಅನ್ನೋದನ್ನ ನಾವು ಗಮನಿಸಬಹುದು. 783 ಒಟ್ಟು. ಮೈಸೂರಲ್ಲಿ 93 ಸಾವಿನ ಪ್ರಕರಣಗಳು, ದಕ್ಷಿಣ ಕನ್ನಡದಲ್ಲಿ 83, ಧಾರವಾಡದಲ್ಲಿ 80, ಬೀದರಲ್ಲಿ 69 ಪ್ರಕರಣಗಳು, ಸಾವಿನ ಪ್ರಕರಣಗಳು ಕೂಡ ದಾಖಲಾಗಿದೆ. ದಕ್ಷಿಣ ಕನ್ನಡದಲ್ಲಿ 83 ಪ್ರಕರಣಗಳು ದಾಖಲಾಗಿದೆ, ಧಾರವಾಡದಲ್ಲಿ 80 ಪ್ರಕರಣಗಳು ದಾಖಲಾಗಿದೆ, ಬೀದರಲ್ಲಿ 69 ಸಾವಿನ ಪ್ರಕರಣಗಳು ದಾಖಲಾಗಿದೆ, ಬಳ್ಳಾರಿಯಲ್ಲಿ 67 ಸಾವಿರ ಪ್ರಕರಣಗಳು ದಾಖಲಾಗಿದೆ, ಕಲಬುರಗಿಯಲ್ಲಿ 49, ಬಾಗಲಕೋಟೆಯಲ್ಲಿ 36, ಹಾಸನದಲ್ಲಿ 35, ಹಾಗೆಯೇ ಬೆಳಗಾವಿಯಲ್ಲಿ 34 ಪ್ರಕರಣಗಳನ್ನ ನಾವು ಗಮನಿಸಬಹುದು. ಇನ್ನಷ್ಟು ಸುದ್ದಿ ನೋಡೋಣ, ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ. ಸಂಶೋಧಕರು ಪ್ರಯತ್ನ ಮಾಡ್ತಿದ್ದಾರೆ, ಆದ್ರೆ 2021ರ ಆರಂಭದವರೆಗೂ ಔಷಧಿ ಸಿಗೋದು ಕಷ್ಟ ಅಂತ ವಿಶ್ವಸಂಸ್ಥೆಯ ತಜ್ಞರೇ ಹೇಳಿದ್ದಾರೆ. ಹರಿಯಾಣದಲ್ಲಿ ಟೀ ಮಾರುವವನಿಗೆ 50 ಕೋಟಿ ಸಾಲ ಇದೆಯಂತೆ. ಹೌದು, ಕೊರೋನಾ ಸಂಕಷ್ಟ ಇದೆ, ಲೋನ್ ಕೊಡಿ ಅಂತ ಕುರುಕ್ಷೇತ್ರ ನಗರದ ಟೀ ವ್ಯಾಪಾರಿ ಲೋನ್ ಕೇಳಿಕೊಂಡು ಬ್ಯಾಂಕ್ಗೆ ಹೋಗಿದ್ದಾರೆ. ಆಗ ಬ್ಯಾಂಕ್ ಸಿಬ್ಬಂದಿ ನಿಮಗೆ ಈಗಾಗಲೇ 50 ಕೋಟಿ ಸಾಲ ಕೊಟ್ಟಿದ್ದೀವಿ, ಮತ್ತೆ ಸಾಲ ಕೊಡೋಕೆ ಆಗಲ್ಲ ಅಂತ ಹೇಳಿದ್ದಾರೆ. ಅಸಲಿಗೆ ಟೀ ವ್ಯಾಪಾರಿ ರಾಜ್ಕುಮಾರ್ ಯಾವುದೇ ಸಾಲವನ್ನೇ ಪಡೆದಿಲ್ಲ. ಇನ್ನು ರಾಜ್ಯದಲ್ಲಿ ದಿನೇ ದಿನೇ ಮಹಾಮಳೆ ಆರ್ಭಟ ಜಾಸ್ತಿ ಆಗ್ತಿದೆ. ಯಾದಗಿರಿ, ರಾಯಚೂರು, ಚಿತ್ರದುರ್ಗದಲ್ಲಿ ವರುಣನ ನರ್ತನಕ್ಕೆ ಜನ ತತ್ತರಿಸಿ ಹೋಗಿದ್ದಾರೆ. ಯಾದಗಿರಿ ಜಿಲ್ಲೆಯ ಮೈಲಾಪುರ ಬೇಸಲ್ಲಿರೋ ದೊಡ್ಡ ಕೆರೆ ಕೋಡಿ ಒಡೆದಿದ್ದು 60ಕ್ಕೂ ಹೆಚ್ಚು ಮನೆಗಳು ಜಲಾವೃತವಾಗಿದೆ. ಕೊಯ್ಲೂರ ಗ್ರಾಮದಲ್ಲಿ ಸಿಲುಕಿದ ಜನರನ್ನ ಹಗ್ಗದ ಮೂಲಕ ರಕ್ಷಣೆ ಮಾಡಲಾಯಿತು. ರಾಯಚೂರಿನ ಗೋಲಪಲ್ಲಿ ಫಾಲ್ಸ್ ನೋಡಲು ಹೋದ 2 ಯುವಕರು ಕೊಚ್ಚಿ ಹೋಗಿದ್ದಾರೆ. ಚಿತ್ರದುರ್ಗದಲ್ಲೂ ಧಾರಾಕಾರ ಮಳೆಯಾಗ್ತಿದೆ. ಈ ಎಲ್ಲ ಸುದ್ದಿಗಳೊಂದಿಗೆ ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆಯನ್ನು ಮುಗಿಸ್ತಾ ಇದ್ದೀವಿ. ಈಗ ಬಿಗ್ ಸ್ಟೋರಿ ಪ್ರಸಾರವಾಗುತ್ತೆ, ತಪ್ಪದೆ ನೋಡ್ತಾ ಇರಿ. ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.